ಬಾದಾಮಿ ಇದ್ರ ಬೆಲೆ ಜಾಸ್ತಿನೇ ಇರಬಹುದು. ಆದರೆ ಇದರಿಂದ ನಮ್ಮ ಆರೋಗ್ಯಕ್ಕೆ ಅಗಾಧ ಪ್ರಮಾಣದ ಪ್ರಯೋಜನವನ್ನು ನಾವು ಪಡ್ಕೋಬಹುದು. ಸ್ನೇಹಿತರೆ, ಬಾದಾಮಿಯನ್ನು ಯಾವಾಗ ತಿನ್ನಬೇಕು, ಎಷ್ಟು ತಿನ್ನಬೇಕು, ಯಾವ ರೀತಿ ತಿನ್ನಬೇಕು, ತಿನ್ನೋದ್ರಿಂದ ಏನೆಲ್ಲ ಪ್ರಯೋಜನಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಇರಿ. ಹೊಸದಾಗಿ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಬಾದಾಮಿಯಲ್ಲಿ ಅಗಾಧವಾದ ಪೋಷಕಾಂಶಗಳು ಅಡಗಿದೆ. ಈ ಜಗತ್ತಿನಲ್ಲಿ ಅತಿ ಆರೋಗ್ಯಕರ ಆಹಾರಗಳಲ್ಲಿ ಬಾದಾಮಿ ಕೂಡ ಪ್ರಮುಖ ಸ್ಥಾನವನ್ನ ಪಡ್ಕೊಂಡಿದೆ. ಸ್ನೇಹಿತರೆ, ಬಾದಾಮಿಯಲ್ಲಿ ಉತ್ತಮವಾದ ಪೋಷಕಾಂಶಗಳಂತೂ ಅಡಗಿದೆ. ಇದರಲ್ಲಿ ಕರಗುವ ನಾರು, ಪ್ರೋಟೀನ್, ವಿಟಮಿನ್ ಇ, ಮೆಗ್ನೀಷಿಯಂ, ಫೋಲಿಕ್ ಆಸಿಡ್ ಈ ರೀತಿಯ ಹಲವಾರು ಪೋಷಕಾಂಶಗಳು ಇದರಲ್ಲಿ ಅಡಗಿದೆ. ಸ್ನೇಹಿತರೆ, ಹಾಗಿದ್ರೆ ಬಾದಾಮಿಯನ್ನು ಸೇವನೆ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ಬಾದಾಮಿ ತಿನ್ನೋದ್ರಿಂದ ಜೀರ್ಣಕ್ರಿಯೆ ವೃದ್ಧಿಯಾಗತ್ತೆ, ಅಜೀರ್ಣ ಸಮಸ್ಯೆ ದೂರ ಆಗತ್ತೆ, ಜೊತೆಗೆ ಇದು ಹಸಿವನ್ನ ಕೂಡ ನಿಯಂತ್ರಣ ಮಾಡುತ್ತೆ. ಹಾಗೆ ಬಾದಾಮಿಯಲ್ಲಿ ವಿಟಮಿನ್ ಇ ಇರೋದ್ರಿಂದ ನಮ್ಮ ಕೂದಲು ಮತ್ತು ಚರ್ಮಕ್ಕೂ ಕೂಡ ತುಂಬಾನೇ ಒಳ್ಳೆಯದು. ತುಂಬ ಕೂದಲು ಉದುರುತ್ತಾ ಇದೆ, ಕೂದಲು ಬೇಗ ಬಿಳಿ ಆಗ್ತಿದೆ ಅನ್ನೋರು ಬಾದಾಮಿಯನ್ನು ಸೇವನೆ ಮಾಡೋದಕ್ಕೆ ಶುರು ಮಾಡಿ. ಸ್ಕಿನ್ನಲ್ಲಿ ರಿಂಕಲ್ಸ್ ಬರ್ತಾ ಇದೆ, ಸ್ಕಿನ್ನು ಡಲ್ ಆಗಿದೆ, ಯಾಕೋ ತುಂಬ ಕಪ್ಪಗಾಗ್ತಿದ್ದೀನಿ ಅನ್ನೋರು ಕೂಡ ಬಾದಾಮಿಯನ್ನು ಸೇವನೆ ಮಾಡಿದ್ರೆ ಹೊಳೆಯುವ ಚರ್ಮವನ್ನು ನೀವು ಪಡ್ಕೊಳ್ಬಹುದು. ಸ್ನೇಹಿತರೆ, ಒಟ್ಟಾರೆ ನಮ್ಮ ಸೌಂದರ್ಯ, ನಮ್ಮ ಆರೋಗ್ಯ ಎರಡಕ್ಕೂ ಬಾದಾಮಿ ಅತ್ಯುತ್ತಮ ಪ್ರಯೋಜನವನ್ನೇ ಕೊಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಮೆದುಳಿನ ಕ್ಷಮತೆಯನ್ನು ಕೂಡ ಹೆಚ್ಚು ಮಾಡುತ್ತೆ. ಚಿಕ್ಕವರಿಂದ ಹಿಡಿದು ವಯಸ್ಸಾದವರು ಎಲ್ಲರೂ ಇದನ್ನು ಸೇವಿಸ್ಬೋದು. ಈ ಬಗ್ಗೆ ಅನೇಕ ಅಧ್ಯಯನಗಳು ಕೂಡ ನಡೆದಿದೆ. ಸ್ನೇಹಿತರೆ, ಅದರಲ್ಲಿ ಗೊತ್ತಾಗಿದ್ದೇನಪ್ಪ ಅಂತಂದರೆ, ಪ್ರತಿನಿತ್ಯ ಬೆಳಗ್ಗಿನ ಆಹಾರವಾಗಿ ಯಾರು ಬಾದಾಮಿಯನ್ನು ಸೇವನೆ ಮಾಡ್ತಾರೋ ಅವರ ಮೆದುಳಿನ ಕ್ಷಮತೆ ಉಳಿದವರಿಗಿಂತ ಹೆಚ್ಚಿದೆ ಎಂದು ಅಧ್ಯಯನಗಳಿಂದ ದೃಢಪಟ್ಟಿದೆ. ಅದರಿಂದ ನಮ್ಮ ಸ್ಮರಣಾ ಶಕ್ತಿ ಹೆಚ್ಚಾಗಬೇಕು, ಚಿಂತನಾ ಸಾಮರ್ಥ್ಯ ಹೆಚ್ಚಾಗಬೇಕು, ಮರೆಗುಳಿತನ ನಿವಾರಣೆ ಆಗಬೇಕು ಅಂದರೆ ಪ್ರತಿದಿನ ನಾವು ಬಾದಾಮಿಯನ್ನು ಸೇವಿಸಲೇಬೇಕು. ನಿಮ್ಮ ಮಕ್ಕಳು ಸರಿಯಾಗಿ ಓದ್ತಿಲ್ಲ, ಅವ್ರಿಗೇನು ನೆನಪಲ್ಲಿ ಉಳಿಯೋದೇ ಇಲ್ಲ ಅಂದರೆ ಇವತ್ತಿಂದ ಅವರಿಗೆ ಬಾದಾಮಿಯನ್ನು ತಿನ್ನಿಸೋದಕ್ಕೆ ಶುರು ಮಾಡಿ. ಖಂಡಿತವಾಗ್ಲೂ ಅವರ ಮೆದುಳಿನ ಕ್ಷಮತೆ ಹೆಚ್ಚಾಗತ್ತೆ, ಮರೆಗುಳಿತನ ನಿವಾರಣೆ ಆಗುತ್ತೆ. ಕಡಿಮೆ ಮಾಡೋರಿಗೂ ಕೂಡ ಬಾದಾಮಿ ಹೇಳಿ ಮಾಡಿಸಿದ್ದು ಅಂತಾನೆ ಹೇಳ್ಬೋದು. ಇದು ಕೆಟ್ಟ ಕೊಬ್ಬನ್ನ ನಿವಾರಣೆ ಮಾಡಿ ದೇಹಕ್ಕೆ ಬೇಕಾದಂತಹ ಉತ್ತಮ ಕೊಬ್ಬನ್ನ ನೀಡುತ್ತೆ. ಸ್ನೇಹಿತರೆ, ಹಾಗೆ ಇದರಲ್ಲಿ ಕಾರ್ಬೋಹೈಡ್ರೇಟ್ ಕಡಿಮೆ ಇರೋದ್ರಿಂದ ಮಧುಮೇಹಿಗಳಿಗೆ ತುಂಬಾನೇ ಒಳ್ಳೆಯದು. ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಇದು ನಿಯಂತ್ರಣದಲ್ಲಿ ಇಡುತ್ತೆ. ಆದ್ದರಿಂದ ಮಧುಮೇಹಿಗಳು ಕೂಡ ಪ್ರತಿದಿನ ಸೇವನೆ ಮಾಡೋದ್ರಿಂದ ನಿಮ್ಮ ಶುಗರ್ ಲೆವೆಲನ್ನು ನೀವು ಮೇಂಟೈನ್ ಮಾಡ್ಬೋದು. ಸ್ನೇಹಿತರೆ, ನಾನು ಆಗಲೇ ಹೇಳ್ದಂತೆ ಇದು ಕೆಟ್ಟ ಕೊಲೆಸ್ಟ್ರಾಲನ್ನು ನಿವಾರಣೆ ಮಾಡುತ್ತೆ. ಅದರಿಂದ ನಮ್ಮ ಹೃದಯದ ಆರೋಗ್ಯ ಹೆಚ್ಚುತ್ತೆ ಅಂತಲೇ ಹೇಳ್ಬೋದು. ಹೃದಯದ ಮೇಲಿನ ಹೊರೆ ತಗ್ಗೋದ್ರಿಂದ ನಮ್ಮ ಹೃದಯದ ಆರೋಗ್ಯ ಹೆಚ್ಚಾಗುತ್ತೆ. ನಮ್ಮ ಆರ್ಟರಿನಲ್ಲಿ ಏನಾದರೂ ಬ್ಲಾಕೇಜಸ್ ಆಗುವಂಥದ್ದು, ಹೃದಯಾಘಾತ ಆಗುವಂಥದ್ದು ಈ ರೀತಿಯ ಸಮಸ್ಯೆಯನ್ನು ಇದು ನಿವಾರಣೆ ಮಾಡುತ್ತೆ. ಜೊತೆಗೆ BP, ಹೈ BP ಇರ್ಬೋದು ಅಥವಾ ಲೋ BP ಇರ್ಬೋದು, ಈ ರೀತಿಯ ಸಮಸ್ಯೆ ಇರೋರು ಕೂಡ ಈ ಒಂದು ಬಾದಾಮಿಯನ್ನು ಸೇವನೆ ಮಾಡೋದ್ರಿಂದ ನಿಮ್ಮ BP ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಬಹುದು. ಹಾಗೆ ತುಂಬ ಜನಕ್ಕೆ ಮಕ್ಕಳಾಗದೇ ಇರುವಂತಹ ಸಮಸ್ಯೆ ಇರುತ್ತೆ, ಅಂಥವರಿಗೂ ಕೂಡ ತುಂಬಾನೇ ಒಳ್ಳೆಯದು. ಇದರಲ್ಲಿ ಇರುವಂತಹ ಫೋಲಿಕ್ ಆಮ್ಲ ಗರ್ಭಧಾರಣೆಯನ್ನು ಹೆಚ್ಚೋದಕ್ಕೆ ಸಹಾಯ ಮಾಡುತ್ತೆ. ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಇದನ್ನು ಸೇವಿಸಿದ್ರೆ ಅವರಲ್ಲಿರುವಂತಹ ಬಂಜೆತನ ನಿವಾರಣೆ ಆಗಿ ಮಕ್ಕಳಾಗುವಂತಹ ಸಾಧ್ಯತೆ ಹೆಚ್ಚಾಗತ್ತೆ. ಹಾಗೆ ಈ ಒಂದು ಬಾದಾಮಿಯಿಂದ ನಮ್ಮ ಮೂಳೆಗಳು ಬಲಗೊಳ್ಳುತ್ತೆ. ಸ್ನೇಹಿತರೆ, ಮೂಳೆಗಳು ಸ್ಟ್ರಾಂಗ್ ಆಗತ್ತೆ. ಅದರಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ಲರೂ ಇದನ್ನು ಸೇವನೆ ಮಾಡ್ಬೋದು. ಅದರಿಂದ ನಮ್ಮ ಮೂಳೆಗಳ ಆರೋಗ್ಯ ಹೆಚ್ಚುತ್ತೆ. ಹಾಗಿದ್ರೆ ಈ ಬಾದಾಮಿಯನ್ನು ಯಾವ ರೀತಿ ಸೇವನೆ ಮಾಡಬೇಕು? ಸ್ನೇಹಿತರೆ, ಬಾದಾಮಿಯನ್ನು ಹಾಗೆ ಒಣ ಬಾದಾಮಿಯನ್ನು ಸೇವಿಸೋದಕ್ಕಿಂತ ಅದನ್ನು ನೆನೆಸಿ ಸೇವಿಸಿದ್ರೆ ಉತ್ತಮ. ಪ್ರತಿದಿನ ಒಬ್ಬ ವ್ಯಕ್ತಿ ಕೇವಲ 5 ಬಾದಾಮಿಯನ್ನು ತಿಂದರೆ ಸಾಕು. ಹಾಗಿದ್ರೆ ಒಣ ಬಾದಾಮಿಯನ್ನು ಸೇವಿಸಬಾರ್ದಾ, ಹಸಿ ಬಾದಾಮಿಯನ್ನೇ ಸೇವಿಸಬೇಕಾ ಅಂತ ನೀವು ಕೇಳಬಹುದು. ಹೌದು, ನಮಗೆ ಬಾದಾಮಿಯಲ್ಲಿ ಇರುವಂತಹ ಸಂಪೂರ್ಣ ಪೋಷಕಾಂಶಗಳು ಸಿಗಬೇಕು ಅಂದರೆ ನಾವು ಬಾದಾಮಿಯನ್ನು ನೆನೆಸೇ ತಿನ್ನಬೇಕು. ಸ್ನೇಹಿತರೆ, ಹಾಗೆ ಇನ್ನೂ ಕೆಲವರು ಕೇಳ್ತಾರೆ, ಸಿಪ್ಪೆ ಸಮೇತ ತಿನ್ನಬೇಕಾ, ಹಾಗೆ ತಿನ್ನಬೇಕಾ ಅಂತ. ನೀವು ಸಿಪ್ಪೆ ಸಮೇತನಾದರೂ ತಿನ್ಬೋದು,
ಅಥವಾ ಸಿಪ್ಪೆ ತೆಗೆದಾದರೂ ತಿನ್ನಬಹುದು. ಅದರಿಂದ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಸಿಪ್ಪೆಯಲ್ಲಿ ಕರಗದ ನಾರು ಇರುತ್ತೆ, ಅದರಿಂದ ಸಿಪ್ಪೆ ಸಮೇತ ತಿಂದರೆ ಒಳ್ಳೆಯದೇ. ಆದರೆ ಕರಗದ ನಾರು ನಮ್ಮ ದೇಹಕ್ಕೆ ಬೇರೆ ಆಹಾರ ಪದಾರ್ಥಗಳಿಂದ ಕೂಡ ಸುಲಭವಾಗಿ ಸಿಗೋದ್ರಿಂದ ಸಿಪ್ಪೆ ತಿನ್ನಲೇಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ ಸ್ನೇಹಿತರೆ. ನೀವು ಸಿಪ್ಪೆ ತೆಗೆದೇ ತಿನ್ಬಹುದು. ಇಡೀ ರಾತ್ರಿ ಬಾದಾಮಿಯನ್ನು ನೆನೆಸಿ ಅದನ್ನು ಬೆಳಗ್ಗೆ ಮೊದಲ ಆಹಾರವಾಗಿ ನೀವು ಸೇವನೆ ಮಾಡಿದ್ರೆ ನಿಮ್ಮ ಆರೋಗ್ಯ ಡಬಲ್ ಆಗತ್ತೆ. ಇಡೀ ದಿನಕ್ಕೆ ಬೇಕಾದಷ್ಟು ಪೋಷಕಾಂಶಗಳು ಸಿಗುತ್ತೆ. ಕೆಲವ್ರಿಗೆ ಬಾದಾಮಿಯನ್ನು ತಿಂದರೆ ದಪ್ಪ ಆಗ್ತೀವಿ ಅಂತ ಭಯ ಇರುತ್ತೆ. ಆ ಭಯ ಬೇಡ ಸ್ನೇಹಿತರೆ. ಬಾದಾಮಿ ನಮ್ಮ ದೇಹದ ಕೆಟ್ಟ ಕೊಬ್ಬನ್ನು ಕರಗಿಸಿ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಉತ್ತಮ ಕೊಬ್ಬನ್ನು ಕೊಡುತ್ತೆ. ಅದರಿಂದ ನಮ್ಮ ಆರೋಗ್ಯಕ್ಕೆ ಯಾವುದೇ ತೊಂದರೆ ಉಂಟಾಗೋದಿಲ್ಲ. ಸ್ನೇಹಿತರೆ, ಒಟ್ಟಾರೆ ಹೇಳಬೇಕು ಅಂದರೆ ಪ್ರತಿನಿತ್ಯ ನಾವು 5 ಬಾದಾಮಿಯನ್ನು ಸೇವಿಸಿದ್ರೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದು. ಇವತ್ತಿಂದನೇ ಬಾದಾಮಿಯನ್ನು ಸೇವನೆ ಮಾಡೋದಕ್ಕೆ ಶುರು ಮಾಡಿ ಆರೋಗ್ಯವಂತರಾಗಿ. ವಿಡಿಯೋದಲ್ಲಿ ತಿಳಿಸಿರೋ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲಲ್ಲಿ ಸಾಕಷ್ಟು ವಿಡಿಯೋಸ್ ಇದೆ, ಫ್ರೀ ಇದ್ದಾಗ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಮಾಡ್ತಾನೆ ಇರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್.